ಪ್ರತಿಯೊಂದು ಏನೂ ಬಿಡಲ್ಲ, ಎಲ್ಲ ಅವರೇ ಮಾಡ್ತಾರೆ. ಆದ್ರೆ ನಾವು ಸೀನಿಯರು, ಅವ್ರು ಮಾಡೋದ್ರಲ್ಲಿ ಅರ್ಥ ಇದೆ. ನಾವೆಲ್ಲ ಒಂದೇ ಅಂದ್ಕೊಂಡೆ ನಾವು ಇದು ಮಾಡ್ತಾ ಇದ್ದೀವಿ. ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಬ್ಯಾಂಕು ಷೇರು ಬಂಡವಾಳ 11.87 ಕೋಟಿ ಇದೆ. ನಿಧಿಗಳು 51.05 ಕೋಟಿ ಇದೆ. ಠೇವಣಿಗಳು 297.4 ಕೋಟಿಗಳಿದೆ. ಸಾಲ 163.22 ಕೋಟಿಗಳು ಕೊಟ್ಟಿದ್ದೀವಿ. ಹೂಡಿಕೆಗಳು 187.12 ಕೋಟಿ ಕೊಟ್ಟಿದ್ದೀವಿ. ದುಡಿಯೋ ಬಂಡವಾಳ 367.66 ಕೋಟಿಗೆ ತಲುಪಿದೆ. ಇದಕ್ಕೆಲ್ಲ ನಾವು ಯಾರು ಶ್ರೇಯಸ್ ಕೊಡಬೇಕಂತ ನಮ್ಮ ಷೇರುದಾರರಿಗೆ, ನಮ್ಮ ಠೇವಣಿದಾರರಿಗೆ, ನಮ್ಮ ಗ್ರಾಹಕರು ಏನು ನಮಗೆ ಇಷ್ಟು ವರ್ಷಗಳಿಂದ 113 ವರ್ಷಗಳಿಂದ ಸಹಕಾರ ಕೊಡ್ಕೊಂಡು ಬಂದಿದ್ದಾರೆ, ಅವ್ರಿಗೆಲ್ಲ ನಾವು ಇದನ್ನು ಕೊಡಬೇಕು. ಆಮೇಲೆ ನಾವು ಈ ಬ್ಯಾಂಕಿನ ಬಗ್ಗೆ ಹೇಳಿದ್ರು, ನಮ್ಮ ಶಿವರತ್ ಅವ್ರು ಹೇಳಿದ್ರು, ಹಿಂದೆ ಮಹನೀಯರು ಅವೇನು ಒಳ್ಳೆ ಮನಸ್ಸಿಟ್ಕೊಂಡು ಅಡಿಪಾಯ ಹಾಕಿರೋದ್ರ ಮೇಲೆ ಈ ಬ್ಯಾಂಕು ಇಷ್ಟೆಲ್ಲ ಬೆಳವಣಿಗೆಗಳು ಮಾಡಿಕೊಂಡು 113 ವರ್ಷ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ನಮ್ಮ ಮೊನ್ನೆ ಲಾಸ್ಟ್ ಮಂತಲ್ಲಿ ನಾವು 300 ಕೋಟಿ ಡೆಪಾಸಿಟ್ನ ದಾಟಿದ್ದೀವಿ, ಒಂದು ಮೈಲಿಗಲ್ಲು ಸಾಧಿಸಿದ್ದೀವಿ. ಈ 5 ವರ್ಷದಲ್ಲಿ ಒಂದು 500 ಕೋಟಿ ಸಾಧಿಸಬೇಕು. ಅದು ಸಾಧಿಸ್ಬೇಕಂದ್ರೆ ಆಡಳಿತ ಮಂಡಳಿ ಒಂದೇ ಏನು ಮಾಡೋಕ್ಕಾಗಲ್ಲ. ನಮಗೆ ಷೇರುದಾರರ ಸಹಕಾರ, ನಮ್ಮ ಠೇವಣಿದಾರರು, ಗ್ರಾಹಕರು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ನಾವು ಹೆಚ್ಚಿನ ಲಾಭ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಏನೇನು ನಮ್ಮ ಅಭಿಪ್ರಾಯಗಳು, ಸಲಹೆ, ಸೂಚನೆಗಳು ಬಂದಿದೆ. ಒಳ್ಳೆಯ ಹೊಸ ನಮ್ಮ ವೆಂಕಟೇಶ್ ಸರ್ ಹೇಳಿದಂಗೆ ಒಂದು ಹೊಸ ಬಿಲ್ಡಿಂಗ್ ಮಾಡಬೇಕು. ಅದಾದಮೇಲೆ ನಾವು ಬ್ರಾಂಚ್ ಅವ್ರಿಗೆ ಒಂದು ಒಳ್ಳೆ ಸೈಟ್ ತೊಗೊಳ್ಬೇಕು, ಅದರಲ್ಲಿ ಒಂದು ಹೊಸ ಕಟ್ಟಡ ಕಟ್ಟಬೇಕು. ಈ ಥರ ಎಲ್ಲ ನಾವು ಬೆಳ್ಕೊಂಡು ಹೋಗಬೇಕಾದ್ರೆ ಷೇರುದಾರ ಸಹಕಾರ ನಮಗೆ ಸಲಹೆ ಅಭಿಪ್ರಾಯಗಳು ತಿಳಿಸಿದ್ದಾರೆ. ಏನು ಸಲಹೆ ಅಭಿಪ್ರಾಯಗಳು ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಕ್ರಮ ಇಡೋದಕ್ಕೂ ನಾವು ಅವ್ರಿಗೆ ಆಶ್ವಾಸನೆ ನೀಡಿದ್ದೀವಿ. ಮುಂದೆ ನಾವು ಆಡಳಿತ ಮಂಡಳಿಯಲ್ಲಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಅದಾದಮೇಲೆ ನಮಗೆ ನಮ್ಮ MLA ಸಾಹೇಬರಿಂದ ಒಂದು CS ಸೈಟ್ ನಿವೇಶನ ಕೊಡೋದಕ್ಕೆ ಒಂದು ಆಶ್ವಾಸನೆ ಸಿಗಿದೆ. ಅವ್ರ ಕಡೆಯಿಂದ ನಮ್ಮ ಕೇಶವಮೂರ್ತಿ ಅವರು ಮಾಡಿ ರಿಕ್ವಿಸೇಷನ್ ಕೊಟ್ಟಿದ್ದೀವಿ. ಅವ್ರು ಕ್ರಮ ರಿಸೀವ್ ಮಾಡ್ಕೊಂಡಿದ್ದೀವಿ MLA ಅವ್ರ ಪರವಾಗಿ. ಅದೇನಾದರೂ ನಮಗೆ CS ಸೈಟ್ ಸಿಕ್ಕಿದ್ರೆ ನೆಕ್ಸ್ಟ್ GBM ಒಳಗಡೆ ನಮ್ಮ ಬ್ರ್ಯಾಂಚ್ಗೆ BVX ಸ್ಟೇಷನ್ ನಾವೇನು ಬಾಡಿಗೆ ಕಟ್ಟಡದಲ್ಲಿ ಇದ್ದೀವಿ ಅದನ್ನು ಸ್ವಂತ ಕಟ್ಟಡವಾಗಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ನಾವು ಆಡಳಿತ ಮಂಡಳಿ ಸಹಕಾರ ಅದನ್ನ ಹೆಚ್ಚಿನದಾಗಿ ನಮ್ಮ ಷೇರುದಾರ ಕ್ಷೇಮ ನಿಧಿ ಇರ್ಬೋದು, ನಮ್ಮ ಮಕ್ಕಳ ಪ್ರೋತ್ಸಾಹ, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನಿಧಿಯನ್ನು ಕೊಡ್ತೀವಿ. ಅದನ್ನು ಹೆಚ್ಚುವರಿ ಮಾಡಬೇಕು ಅಂತ ಆಡಳಿತ ಮಂಡಳಿಯಲ್ಲಿ ಪ್ರಸ್ತಾಪ ಇದೆ. ಅದನ್ನೆಲ್ಲ ನಾವು ಏನೇ ಡಿವಿಡೆಂಡು 15% ನೀಡಿದ್ದೀವಿ. 15% ಅಪ್ರೂವಲ್ ಸಿಕ್ಕಿದೆ. ಅದನ್ನು 300 ಕೋಟಿ ನಾವು ಡೆಪಾಸಿಟ್ ಅಚೀವ್ ಮಾಡಿದ್ದೀವಿ. ಈ ಲಾಸ್ಟ್ ಮಂತಲ್ಲಿ ಅಚೀವ್ ಮಾಡಿದ್ದೀವಿ. ಅದನ್ನು ಇನ್ನು ಮುಂದಕ್ಕೆ 400 ಕೋಟಿ 500 ಕೋಟಿವರೆಗೂ ನಾವು ಡೆಪಾಸಿಟ್ ಕಲೆಕ್ಟ್ ಮಾಡಬೇಕು ಅನ್ನೋ ಇದು ಗುರಿನ ಇಟ್ಕೊಂಡು ಸಾಧನೆ ಮಾಡೋದಕ್ಕೆ ಈ 5 ವರ್ಷದಲ್ಲಿ ಏನೆಲ್ಲ ನಮ್ಮ ಕೈಯಲ್ಲಿ ಆಗುತ್ತೆ ಪ್ರಯತ್ನಗಳು. ಬ್ಯಾಂಕ್ ಅಭಿವೃದ್ಧಿ ಹೊಂದಬೇಕು. ಬ್ಯಾಂಕ್ ಅಭಿವೃದ್ಧಿ ಹೊಂದಿದ್ರೆ ಅದರದ್ದು ಡೈರೆಕ್ಟ್ ಫಲ ನಮ್ಮ ಷೇರುದಾರರಿಗಿರುತ್ತೆ. ಅದನ್ನು ಷೇರುದಾರ ಹತ್ರ ನಾನು ಅದನ್ನು ನನ್ನ ಭಾಷಣದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಮ್ಯಾಕ್ಸಿಮಮ್ಮು ನಮ್ಮ ವ್ಯವಹಾರಗಳಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಎಲ್ಲ ವ್ಯವಹಾರಗಳಲ್ಲೂ ಬೇರೆ ಆಧಾರ ಸಾಲ ಬಿಟ್ಟು ಬೇರೆ ಏನು ಫೆಸಿಲಿಟಿಗಳಿದೆ, ವಾಹನ ಸಾಲ ಇರ್ಬೋದು, ನಮ್ಮ ಗೋಲ್ಡ್ ಲೋನ್ ಇರ್ಬೋದು, ಇದನ್ನೆಲ್ಲ ಹೆಚ್ಚಾಗಿ ಅವರು ನಮ್ಮಲ್ಲಿ ವ್ಯವಹಾರ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ವ್ಯವಹಾರ ಮಾಡಬೇಕಂದ್ರೆ ನಾವು ವ್ಯವಹಾರ ಜಾಸ್ತಿ ಆದರೆ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಹೆಚ್ಚಿನ ಲಾಭ ಸಿಕ್ಕಿದ್ರೆ ಅದನ್ನು ನಾವು ಪರೋಕ್ಷವಾಗಿ ಅದನ್ನು ಷೇರುದಾರರಿಗೆ ನೀಡ್ತಾ ಇದ್ದೀವಿ. ಒಂದು ಡಿವಿಡೆಂಡ್ ರೂಪದಲ್ಲಿ ನೀಡ್ತೀವಿ, ಇನ್ನೊಂದು ಷೇರುದಾರ ಕ್ಷೇಮ ನಿಧಿ ಅನ್ನೋ ರೂಪದಲ್ಲಿ ನೀಡ್ತೀವಿ, ಇನ್ನೊಂದರಲ್ಲಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನಿಧಿ ಅನ್ನೋ ರೀತಿಯಲ್ಲಿ ನೀಡ್ತೀವಿ. ಇವೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ನಮಗೆ ಸಹಕಾರ ನೀಡಿ ನಮ್ಮ ಆಡಳಿತ ಮಂಡಳಿಗೆ. ಅದಾದಮೇಲೆ 5 ಕೋಟಿ 28 ಲಕ್ಷ ಏನು ನಾವು ಲಾಭ ಗಳಿಸಿದ್ದೀವಿ ಅದಕ್ಕೆಲ್ಲ ಹೆಚ್ಚುವರಿಗೆ ವಸೂಲಿ ಮಾಡಿ ಶ್ರಮಪಟ್ಟ ನಮ್ಮ ಯುವಕರಿಗೆ, ಅದಾದಮೇಲೆ ನಮ್ಮ ವ್ಯಾಲ್ಯೂಯೇಟರ್ಸ್ಗೆ, ಆಮೇಲೆ ನಮ್ಮ ಲೀಗಲ್ ಪ್ಯಾನಲ್ಗೆ ಎಲ್ಲರಿಗೂ ನಾವು ಧನ್ಯವಾದಗಳು ತಿಳಿಸಿ ಇದೇ ಸಹಕಾರ ಇದೇ ರೀತಿ ಇರಲಿ ಅಂತ ಎಲ್ಲ ಹೇಳಿ ನಾನು ಮಾತಾಡ್ತೀನಿ. ಸರ್, ಈಗ ಸಾಕಷ್ಟು ಕಡೆ ತಮ್ಮ ಬ್ರಾಂಚ್ ಇದೆ, ಮಾಲೂರಾಗಿರ್ಬೋದು, ಚಿಂತಾಮಣಿ. ಸೇಲ್ ಆಫೀಸರು KR ಪುರಮಲ್ಲ ಆ ಏರಿಯಾದಲ್ಲಿ ನೀವು ಬ್ರಾಂಚ್ ಓಪನ್ ಮಾಡಬೇಕು. ಯಾಕಂದರೆ ಬೆಂಗಳೂರು ನಗರ ಪೂರ್ತಿ ನಮ್ಮ ಕಾರ್ಯವ್ಯಾಪ್ತಿ ಇರೋದ್ರಿಂದ ನೀವು ಶ್ರೀಗಡಿಯಲ್ಲಿ ಮಾಡಿರೋದಕ್ಕೆ ಬೇರೆಯವರೆಲ್ಲ ಬಂದು ಅಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ. ಅದಕ್ಕೆ KR ಪುರಂ ಆಗಲಿ ಇನ್ನೂ ಸ್ವಲ್ಪ ಇಂಟೀರಿಯರಲ್ಲಿ ಒಂದು ಬ್ರ್ಯಾಂಚ್ ನಮ್ಮ ಮಾಡೋದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಆಡಳಿತ ಮಂಡಳಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಏನು ಕ್ರಮ ತಗೊಳ್ಳೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ಇವಾಗ BVX ಸ್ಟೇಷನಲ್ಲಿ ಒಂದು ಸ್ವಂತ ಕಟ್ಟಡ ಮಾಡಿಕೊಳ್ಬೇಕು ಅಂತ. ಅದಾದಮೇಲೆ ಮಿಕ್ಕಿದ್ದು ನಾವು ಅದನ್ನು ಬೇರೆ ಕಡೆ ಬ್ರಾಂಚಸ್ ಮಾಡೋದಕ್ಕೆ ಮಹಾಸಭೆಯನ್ನು ಮಾಡ್ತಾಯಿದ್ದೀವಿ. ಸಹಕಾರ ತತ್ವದ ಅಡಿಯಲ್ಲಿ
ಎಲ್ಲರೂ ಕೂಡ ಒಬ್ಬರಿಗಾಗಿ ಎಲ್ಲರಿಗೋಸ್ಕರ ಅಂತೇಳಿ ಒಂದು ಸಹಕಾರ ತತ್ವ ಇದೆ. ಆ ತತ್ವದ ಅಡಿಯಲ್ಲಿ ಷೇರುದಾರರಿಂದ ಬ್ಯಾಂಕಿನಿಂದ ಷೇರುದಾರರು ಈ ಎರಡರಿಂದನೂ ಕೂಡ ಸಾಮಾಜಿಕ ಕಳಕಳಿ ಅನ್ನೋ ದೃಷ್ಟಿಯಿಂದ ಈಗ ನಾವು ಸಭೆಯನ್ನು ಮಾಡಿದ್ದೀವಿ. ಅದೇ ದೃಷ್ಟಿಯಲ್ಲಿ ಕೂಡ ಎಲ್ಲ ರೀತಿಯ ಬ್ಯಾಂಕಿನ ಸರ್ವತೋಮುಖ ಏಳಿಗೆ ಆಗಿದೆ. ಆ ಏಳಿಗೆಯಲ್ಲೂ ಕೂಡ ಪ್ರತಿಯೊಬ್ಬರ ಶ್ರಮ ಇದೆ. ಅವರ ಗ್ಯಾರಂಟಿನೇ ಈ ಬ್ಯಾಂಕೇ ಅವ್ರಿಗೆ ಗ್ಯಾರಂಟಿ ಆಗಿರೋದ್ರಿಂದ ಈ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಷೇರುದಾರರಿಗೆ ಸೇವೆ ಮಾಡ್ತೀವಿ ಅಂತ ತಿಳಿಸ್ತಾ ಈ ಸಭೆಯ ಮುಖಾಂತರ ಮತ್ತು ಏನು 113 ವರ್ಷಗಳ ಮಹಾಸಭೆಯ ಮುಖಾಂತರ ನಿಮಗೆ ಆಶಿಸ್ತಾರೆ.